ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ವೆರಿ ಗುಡ್. ಗಣಿತದಲ್ಲಿ ಫಸ್ಟ್ ರ್ಯಾಂಕ್ ಬರ್ಬೇಕು ಕಣ. ಫಸ್ಟ್ ರ್ಯಾಂಕ್ ಬಂದು ಮಾಸ್ಟರ್ ಹೆಸರು ಉಳಿಸ್ಲೇಬೇಕು ಕಣ. ಗೋವಿಂದ ಅಂತ ಹೇಳಿ ನನ್ನ ನೋಡಿದ ತಕ್ಷಣ ಸಾರ್ ಅಂತೀರಾ? ಏಯ್, ಈ ಗೋವಿಂದನ ಏನು ಅಂತ ತಿಳ್ಕೊಂಡಿದ್ದೀರೋ? ಮೈನಸ್ ಇಲ್ದೆ ಕಳಿಯೋದ್ರಲ್ಲಿ, ಪ್ಲಸ್ ಇಲ್ದೆ ಕೂಡೋದ್ರಲ್ಲಿ ಈ ರಾಜ್ಯಕ್ಕೆ ನಂಬರ್ 1. ನನ್ನ ಹತ್ರನೇ ಆಟ ಆಡ್ತಾ ಇದ್ದೀರಾ? ಯಾರೋ ಅದು ಗೋವಿಂದ ಗೋವಿಂದ ಅನ್ನೋನು? ಸಾರ್, ನಮ್ ತಾಯಣಿಗೂ ನನಗಂತೂ ಗೊತ್ತಿಲ್ಲ ಸಾರ್. ಏನ್ ಸರ್ ನಿಮ್ಮನ್ನ ಗೋವಿಂದನ್ನ? ಯಾವ್ದಿದು ಮಾಂಸ ಪರ್ವತ? ಏಯ್, ಏನೋ ನಿನ್ನ ಹೆಸರು? ನನ್ನ ಹೆಸರು ಗಣಪತಿ ಅಂತ ಸಾರ್. ಲೋ ಗಣಪತಿ, ಇದೇನಪ್ಪ ಇಷ್ಟ ಸೈಂಟಿಫಿಕ್ ತಗೊಂಬಂದಿದ್ಯಾ? ಇದು ಮಧ್ಯಾಹ್ನ ಮಿನಿ ಮೀಲ್ಸ್. ಮಿನಿ ಮೀಲ್ಸಿಗೆ ಈ ಕ್ಯಾರಿಯರ್ ಆದ್ರೆ ಫುಲ್ ಮೀಲ್ಸಿಗೆ ಏನು ದೊಡ್ಡ ಬ್ಯಾರಲ್ಲೇ ತಗೊಂಡ್ಬಿಡ್ತಿದ್ದ. ಏಯ್, ನೀನೇನು ಬುದ್ಧಿ ಗಣಪತಿನ ಇಲ್ಲ ಹೊಟ್ಟೆ ಗಣಪತಿನ? ಪರ್ಸನಾಲಿಟಿ ನೋಡಿದ್ರೆ ಗೊತ್ತಾಗಲ್ವಾ ಸಾರ್ ಹೊಟ್ಟೆ ಗಣಪತಿ ಅಂತ? ಸಾರ್, ನಾನ್ ಸಾರ್ ಪದ್ಮ ಆಂಟಿ ಮನೆ ಎದುರುಗಡೆ ಮನೆ ಗಣಪತಿ. ಸಾರ್, ಡೈಲಿ 6 ಗಂಟೆಗೆ ಬರ್ತಿದ್ರಲ್ಲ ಆ ಪದ್ಮ ಆಂಟಿ. ಎಕ್ಸ್ಕ್ಯೂಸ್ ಮೀ, ಎಸ್, ಹೂ ಇಸ್ ದಿಸ್ ಪದ್ಮ ಆಂಟಿ? ಶಟ್ ಅಪ್. ಓಕೆ ಸರ್. ನಿನ್ ಕೆಲಸ ನೀನು ನೋಡ್ಕೋತಲೆ ಹರಟೆ. ಸರಿ ಸರ್. ವೆರಿ ಗುಡ್ ಮಾರ್ನಿಂಗ್, ಸಿಟ್ ಡೌನ್. ಒಂದೇ ಮಾತರಂ. ಯಾವನವನು ಕನ್ನಂಬಡಿ ಕಟ್ಟಿ ಕಿತ್ತವನು ಕಿರ್ತಾ ಇದೆಯಲ್ಲೋ? ಸೈಲೆನ್ಸ್, ಸೈಲೆನ್ಸ್. ನೋಡ್ರ, ಈಗ ನೀವೆಲ್ಲ 10th ಸ್ಟ್ಯಾಂಡರ್ಡ್ ಬಂದಿದ್ದೀರಿ ಅಂದ್ರೆ 9 ಆದ ಮೇಲೆ 10ನೇ ತರಗತಿ ಬಂದಿದ್ದೀರಿ ಅಂತ ಅರ್ಥ. 9th ಆದ್ಮೇಲೆ 10th ಆದ್ಮೇಲೆ PUC. ಅವ್ರು ನಮಗ್ ಗೊತ್ತಿಲ್ವಾ? ಸೈಲೆನ್ಸ್, ಸೈಲೆನ್ಸ್. ಈಗ ನಾನು ಏನ್ ಹೇಳಕ್ ಬಂದೆ ಅಂತಂತಂದ್ರೆ, ನಿಮಗೆ ಅರ್ಥ ಇಲ್ಲ, ನಮಗೇನ್ ಹೇಳ್ತೀರಾ ಸಾರ್? ಈಗ ನಾನು ಏನ್ ಹೇಳೋದಕ್ಕೆ ಬಂದೆ ಅಂತಂತಂದ್ರೆ 10th ಕ್ಲಾಸ್ ಅಲ್ಲಿ ಜನರಲ್ ಆಗಿ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ 10th ಕ್ಲಾಸ್ ಅಲ್ಲಿ ಜನರಲ್ ನಾಲೆಡ್ಜ್ ಮುಖ್ಯ, ಇಂಪಾರ್ಟೆಂಟ್. ಸರ್, ಇಂಪಾರ್ಟೆಂಟು ಮುಖ್ಯವಾದದ್ದು ಎರಡು ಒಂದೇ 15 ಎರಡು ಹೇಳ್ತೀರಾ? ಹೋಗ್ಲಿ ಬಿಡಪ್ಪ, ಚೆನ್ನಾಗಿ ಹೇಳಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಅಂತ ಹೇಳ್ದೆ. ಯಾಕೆ 2 ಸಾರಿ ಹೇಳಿದ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗೋದಿಲ್ವೋ? ಸಾರ್, ನೀವ್ 2 ಸಲ ಹೇಳಿದ್ರೆ ನಮಗ್ ಮರ್ತೋಗತ್ತೆ ಸಾರ್. ನಾನು 2 ಸಾರಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನೀನು ಮಾತ್ರ 2 ಸಾರಿ ಮಂಕ್ರಗಡ್ಲ ತಿಂದು ಈಟ್ ಗಾತ್ರ ಆಗಿದ್ಯಾ, ಅರ್ಥ ಆಗಲ್ವಂತೆ. ಕುಕ್ಕರು ಬಡಿಯ ಅಲ್ಲೇ ಕುಕ್ಕ ಬೆಂಚ್ ಮುರಿದು ಆತು. ಸೈಲೆನ್ಸ್, ಸೈಲೆನ್ಸ್. ಏಯ್ ಗುರು, ಎದ್ದಳ ಮೇಲೆ. ಕಾಳಿದಾಸ ಯಾರು? ರಾಜ್ಕುಮಾರ್ ಸಾರ್. ಕಾಳಿದಾಸ ರಾಜ್ಕುಮಾರ್? ಹೌದು ಸಾರ್. ಇವ್ನು ಯಾವ ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾವನಪ್ಪ? ಓ ಪ್ರಿಯತಮೆ ಕರುಣೆಯ ತೋರೆಯ ಅಂತ ಜಯಪ್ರದನ್ ಜೊತೆ ಡ್ಯಾನ್ಸ್ ಮಾಡೋರೆ ಸಾರ್. ಕಾಳಿದಾಸ ಜಯಪ್ರದ ಜೊತೆ ಡ್ಯಾನ್ಸ್ ಮಾಡವನ? ನನ್ನ ಕರ್ಮ, ನನ್ನ ಇತಿಹಾಸದಲ್ಲಿ ಇದನ್ನ ಕೇಳಿಲ್ವಲ್ಲಯ್ಯ. ಸುಮ್ನಿರಿ ಸಾರ್, ಕವಿರತ್ನ ಕಾಳಿದಾಸ ಪಿಕ್ಚರ್ ಅಲ್ಲಿ ಡಾಕ್ಟರ್ ರಾಜಣ್ಣ ಅವರೇ ಕಾಳಿದಾಸನ್ ಪಾತ್ರ ಮಾಡಿರೋದು ಸರ್. ಅಯ್ಯ ನಿನ್ ಜನರಲ್ ನಾಲೆಡ್ಜ್ ಕಾವೇರಿ ನದಿಲಿ ಕೊಚ್ಕೊಂಡು ಹೋಗ. ಇಷ್ಟೊತ್ತು ನೀನ್ ಹೇಳಿದ್ದು ಕವಿರತ್ನ ಕಾಳಿದಾಸ ಪಿಕ್ಚರ್ ಬಗ್ಗೆ. ನೀನು ಟೆನ್ಷನ್ ಆಗ್ಬೇಡ, ಬರ್ತಾಳಿರೋ. ಏನೋ ಮಗ, ಲಗೇಜ್ ಎಲ್ಲ ತಂದ್ಬಿಟ್ಟಿದ್ಯಾ? ಮನೆಯಿಂದ ಯಾರು ಓದೋಡ್ಸಿದ್ರ? ಲವ್, ಹಂಗೆಲ್ಲ ಏನೂ ಇಲ್ಲ ಕಣ. ಲವ್, ಗುರುಕಿರಣ್ ಮ್ಯೂಸಿಕ್ ಡೈರೆಕ್ಷನ್ ನಂಗೆ ಒಳ್ಳೆ ಸಿಂಗರ್ ಆಗಕ್ಕೆ ಅವಕಾಶ ಸಿಗ್ತಾ ಇದೆ ಕಣ. ಅದಕ್ಕೆ ನಿಮ್ಗೆಲ್ಲ ಊರ್ಗೋಗುವಾಗ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಕಣ್ರಲ್ಲ. ನಿನಗೆಂಗೋ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು? ನಮ್ಮ ಮಾವನ್ಗೆ ಸಿನಿಮಾ ಲ್ಯಾಂಡ್ ಅಲ್ಲಿ ತುಂಬಾ ಜನ ಪರಿಚಯ ಇದಾರೆ. ಹೌದಾ? ಲಗುರು, ನಿಮ್ಮ ಮಾವಂಗೆ ಹೇಳ್ಬಿಟ್ಟು ರಮ್ಯನ್ ಜೊತೆಗೆ ಹೀರೋ ಆಗಿ ಆಕ್ಟ್ ಮಾಡಕ್ಕೆ ಒಂದ್ ಚಾನ್ಸ್ ಕೊಡ್ಸೋ. ಆಕ್ಟ್ ಮಾಡಿದ್ಮೇಲೆ ನಾನ್ ಹೋಗಿ ಹಾಕ್ಸ್ಕೊಡ್ರು ಪರವಾಗಿಲ್ಲ. ನನ್ನ ಮಗ ಇವನು. ಲೋ ದಡಿಯಾ, ನೀನ್ ಹೀರೋ ಅಂತ ರಮ್ಯನ್ ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸದೈತಾಳೆ. ಗುರು, ಈ ದಡಿಯ ಯಾವಾಗ್ಲೂ ಹಂಗೇನೆ, ಏನಾದ್ರೂ ತಲೆ ತಿಂತಾ ಇರ್ತಾನೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಟ್ರೈನ್ ಟೈಮ್ ಆತ್, ತಡಿಯಮ್ಮ. ಬೆಸ್ಟ್ ಆಫ್ ಲಕ್ ಮಗ. ಓಕೆ ಮಗ. ಓಕೆ ಮಗ, ಬರ್ತೀನಿ ಕಣ್ರೋ. ನಾನು ಹೋಗುವೆ, ಸೂಪರ್ ಸಿಂಗರ್ ಆಗುವೆ. ಓ ಗೆಳೆಯ, ಜೀವತ್ ಗೆಳೆಯ, ನಿನ್ನ ಹಾಟು ಶಾನೆ ದೊಡ್ದು ಕಣ. ಹೋದ್ರೆ ಹೋಗು ಜೀವತ್ ಗೆಳೆಯ. ರಮ್ಯ
ಲೋ ಮಗ ರಮ್ಯನ ಮರಿಬೇಡ ಕಣ.